ನಮಸ್ಕಾರ ರೀ, ಗುಡ್ ಮಾರ್ನಿಂಗ್ ಅಂಥೇಳಿ ನಾನು ಬ್ಯಾಕ್ ಟು ಕಲಬುರ್ಗಿಗೆ ಬಂದೀನಿ ನೋಡಿರಿ. ಗುಂಡ್ಯ ನನಗೆ ಪಿಕ್ ಮಾಡೋಕ್ಕೆ ಬಂದಿದ್ದೆ ಸ್ಟೇಷನಿಗೆ. ಅವ ಎಷ್ಟು ಖುಷಿಯಾಗಿದೆ. ನಾನು ಎಲ್ಲಿ ಮರ್ತುಬಿಟ್ಟಾನೇನು ಅಂದ್ಕೊಂಡಿದ್ದೆ. ಅವ ಏನು ಮರ್ತಿಲ್ಲ, ನನ್ನ ಜೊತೆನೇ ಆಟೋದಾಗ ಬಂದ. ಇಲ್ಲಿ ಪಾಪ ಪ್ರಶಾಂತ್ ನನ್ನ ಲಗೇಜೆಲ್ಲ ಹಿಡ್ಕೊಂಡು ನನ್ನ ಮನೆಗೆ ವೆಲ್ಕಮ್ ಮಾಡಿದ್ರು. ಗುಂಡ್ಯ ನನಗೆ ಮುಟ್ಗಿ ಮಾಡಿಸಿ ತಿನ್ಸಕತ್ತಿದ್ದೆ ನೋಡ್ರಿ. ಅವ್ನ ಸಲುವಾಗಿ ಮಾಡಿದ ಮುಟ್ಗಿ ನನಗೆ ತಿನ್ಸಕತ್ತಿದ್ದು. ಭಾಳ ದಿವಸ ಆದ್ಮೇಲೆ ನಾವು ರೊಟ್ಟಿ ಮುಟ್ಗಿ ತಿಂದು ಭಾಳ ಖುಷಿ ಆಯ್ತು ನೋಡ್ರಿ. ಅವನಿಗೆ ತಿನ್ಸೋದ್ರಾಗಂದ್ರೆ ಏನು ಖುಷಿ ನಿನ್ಗೆ ಗೊತ್ತೇನು. ಅವ್ನ ಸಲುವಾಗಿ ನಾನು ಗಿಫ್ಟ್ಸ್ ತಂದಿದ್ದ. ಹಾಗಾಗಿ ನೋಡಿ ಅವನಿಗೆ ಭಾಳ ಖುಷಿಯಾಗಿತ್ತು. ಅವನಿಗೆ ಒಂಥರ ಏನರ ತರ್ತೀವಿ ಅನ್ನೋದಂದ್ರೆ ಭಾಳ ಖುಷಿಯಾಗಿರ್ತದೆ ನೋಡಿ. ಅದ್ರಾಗ ಬರೀ ಇದು ಸ್ಪೆಷಲ್, ಇದ್ರೊಳಗೆ ಯುನೀಕ್ ಏನಂದ್ರೆ ಅವಂದು ನೇಮ್ ಕಸ್ಟಮೈಸ್ ಮಾಡಿಕೊಂಡು ಬರ್ಕೊಂಬಂದಿದ್ನಲ್ಲ, ಹಾಗಾಗಿ ಅವನಿಗೆ ಭಾಳ ಇಷ್ಟ ಆಗಿತ್ತು. ಅವನಿಗೆ ಏನು ತಿಳಂಗಿಲ್ಲ ಆ್ಯಕ್ಚುಲಿ, ಅದು ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಸಲುವಾಗಿ ಅನ್ಬೇಕು ನೋಡ್ರಿ. ಆಮೇಲೆ ಅವನಿಗೆ ಬಾಟಲ್ ಇಷ್ಟ ಆಗಿತ್ತಲ್ಲ, ಹಾಗಾಗಿ ಅದ್ರಾಗೆ ನೀರು ಕುಡ್ಲಿತ್ತಿದ್ದ. ನಾನು ಪ್ರಶಾಂತ್ ಸಂಜೆಗೆ ವೆಜಿಟೇಬಲ್ ತರಬೇಕಂತ ಹೋಗಿದ್ವಿ ರೀ. ಪ್ರಶಾಂತ್ ನೋಡ್ರಿ ಇಲ್ಲಿ ಆಲೂಗಡ್ಡೆ ಆರಿಸ್ಕೋತ ಕುಂತಿದ್ದ. ಪಾನಿಪುರಿ ತಿನ್ಬೇಕಂತ ಹೋಗಿದ್ದೇವ್ರಿ. ನನ್ನ ಹಣೆ ಬರೋಕ್ಕೆ ನೋಡ್ರಿ 1 ತಿಂಗಳಾದ್ಮೇಲೆ ಬಂದೀನಿ, ಪಾನಿಪುರಿನೇ ಸಿಗಲಿಲ್ಲ. ಸುಕ್ಕ ಪೂರಿಗೆ ಪಾನಿಪುರಿ ಮಾಡ್ಕೊಂಡು ತಿನ್ಬಿಟ್ಟೆ. ಬಾಯ್.